ಸೊ ಫೈನಲಿ ರೆಡಿ ಆಗಿದ್ದೀವಿ. ಇವಾಗ ಸಮಯ 6 ಗಂಟೆ ಆಲ್ಮೋಸ್ಟು. ಒಮ್ಮೆ ರಾಕ್ ಬೀಚಿಗೆ ಹೋಗೋಕ್ಕೆ ನೋಡೋಕ್ಕೆ ರೆಡಿ ಆಗಿರಿ. ಮಾಮಿ ಬನ್ನಿ, ಎಷ್ಟೊತ್ತು ರೆಡಿ ಆಗೋಕ್ಕೆ? ಬರ್ತಾನೆ ಇಲ್ಲ. ಸೊ ಇವಾಗ ಫುಲ್ ಹೀರೋಯಿನ್ ಆಗಿ ಬರ್ತಾ ಇದ್ದಾರೆ ನಮ್ಮ ರಮ್ಯಾ ಅವರು. ಔಟ್ಫಿಟ್ ಬೀಚ್ ಅಪ್ರೋಪ್ರಿಯೇಟ್ ಆದ ಫ್ರಾಕು, ಫ್ಲೋರಲ್ ಫ್ರಾಕನ್ನು ಹಾಕೊಂಡಿದ್ದಾರೆ, ಡ್ರೆಸ್. ಸೊ ಲೆಟ್ಸ್ ಗೋ ಒನ್ ಮೋರ್ ಟೈಮ್. ಪಾಂಡಿಚೇರಿ ರಾಕ್ ಬೀಚ್ 100 ಮೀಟರ್ ಡಿಸ್ಟೆನ್ಸ್ಲಿದೆ. ಬೀಚು ಅಲ್ಲೇ ಇದೆ ಆ ಕಡೆ. ಸೊ ರೈಟಿಗೆ ಹೋಗಬೇಕು. ರೈಟ್ ಹೋಗಿ ಲೆಫ್ಟ್ ಹೋಗಿ ಪಾರ್ಕಿಂಗನ್ನು ಮಾಡೋಣ. ಪಾರ್ಕಿಂಗ್ ಝೋನ್ ಈ ಥರ ಬಂದು ಹಿಂಗಡೆ ಹಚ್ಚಿದ್ರೆ ಮುಗಿದೋಯ್ತು. ಸೊ ಇಲ್ಲೆಲ್ಲ ವೈಟ್ ಟೌನ್ ಎಷ್ಟು ಚೆನ್ನಾಗಿದೆ ನೋಡಿ, ಫ್ಲವರ್ಸ್, ಪಿಂಕ್ ಟೀ, ಚೆರಿ ಬ್ಲಾಸಮ್. ಈ ಥರ ಪಾರ್ಕಿಂಗ್ ಅಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ. ಆ ಕಡೆ ಪಾರ್ಕಿಂಗ್ ಮಾಡಿ ಇವಾಗ ನಾವು ಬೀಚ್ ಕಡೆ ಹೊರಟಿದ್ದೀವಿ, ನಡ್ಕೊಂಡು ಹೊರಟಿದ್ದೀವಿ. ಯಾವುದೇ ರೀತಿಯ ವೆಹಿಕಲ್ಸ್ಗಳು ಇವಾಗ ಕಾಣಿಸ್ತಾ ಇಲ್ಲ. ವೀಕ್ ಡೇಸ್ ಅಲ್ವಾ, ಯಾರೂ ಬರಲ್ಲ. ಈವ್ನಿಂಗ್ ಆದರೂ ಕೂಡ ಈ ಥರ ಇದೆ ವ್ಯೂ. ನಾವು ಇವಾಗ ಪಾರ್ಕಿಂಗ್ ಮಾಡಿ ಬೀಚ್ ಕಡೆ ಹೊರಟಿದ್ದೀವಿ. ಸೊ ಅಲ್ಲಿ ಸಮುದ್ರ ಇಳ್ಕೊಂಡು ಆಡ್ಬೋದು. ಟೈಮಲ್ಲಿ ಬಂದಿಲ್ಲ ಅಲ್ಲ ಮಮ್ಮಿ, ಒಂದ್ಸಲ ಬಂದಿದ್ದು, ಬಟ್ ನಮ್ಗೆ ಗೊತ್ತೇ ಆಗಿಲ್ಲ. ಸೀದೆ ನೋಡಿ ಬೇ ಆಫ್ ಬೆಂಗಾಲ್, ಪಾಂಡಿಚೇರಿ ರಾಕ್ ಬೀಚು. ಸೊ ನಾವು ಪ್ರತಿ ಸಲ ಬಂದಾಗಲೂ ಆ ಗಾಂಧಿ ಸ್ಟ್ಯಾಚ್ಯೂ ಇದೆ ಆ ಕಡೆ ಮುಂದೆ, ಅಲ್ಲಿವರೆಗೂ ಬರ್ತಾ ಇದ್ವಿ. ಈ ಕಡೆ ಬಂದೇ ಇಲ್ಲ. ಇಲ್ಲಿ ಸ್ವಿಮ್ಮಿಂಗ್ ಎಲ್ಲ ಮಾಡೋಂಗಿಲ್ಲ. ಎಷ್ಟು ವಿಶಾಲವಾಗಿದೆ ಅಲ್ವಾ ಇದು ಪಾಂಡಿಚೇರಿ ಬೀಚ್, ದ ರಾಕ್ ಬೀಚ್, ವಿಚ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಅ ಪ್ರಾಮಿನೇಡ್ ಬೀಚ್. ಸೊ ವಾಕಿಂಗ್ ಏರಿಯಾ ಇದೆ ಅಲ್ಲಿ, ವಾಕಿಂಗ್ ಸ್ಪೇಸ್ ಇದೆ, ಅದಕ್ಕೋಸ್ಕರ ಪ್ರಾಮಿನೇಡ್ ಅಂತ ಕರೀತಾರೆ. ಓಕೆ. ಸೊ ಈ ಥರ ವಾಲ್ ಪೇಂಟ್ಸ್ ಕೂಡ ಇದೆ, ಅಲ್ಲೂ ಕೂಡ ಫೋಟೋನ ಹಚ್ಕೋಬೋದು. ಮುಂದೆ ಹೋಗೋಣ, ಅಲ್ಲಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಕೂಡ ಇದೆ ಆ್ಯಂಡ್ ಲೈಟ್ ಹೌಸ್ ಕೂಡ ಇದೆ, ಎಲ್ಲನೂ ಕೂಡ ನೋಡ್ಬೋದು. ನಾ ಈಗ ಮಜಾ ಬಂದಿದ್ದೆ, ಹೊಂಡ ಹಾಕ್ಕೊಂಡು ಮಾಡ್ಕೊಂಡಿದ್ದು. ಅಲೆಗಳು ಪ್ರತಿ ಸಲ ನಾನು ನಿಮ್ಗೆ ನೈಟ್ ವ್ಯೂವನ್ನೇ ತೋರಿಸಿದ್ದೀನಿ. ಇವಾಗ ಡೇ ವ್ಯೂವನ್ನು ಕೂಡ ನೋಡ್ಕೊಳ್ಳಿ. ಕೂತ್ಕೊಳ್ಳೋಣವಾ ಮಮ್ಮಿ? ಈ ಥರ ರಾಕ್ಸ್ ಇದೆ, ಇಲ್ಲೆಲ್ಲ ಕೂತ್ಕೋಬೋದು. ನಾನು ಇಲ್ಲಿ ಬಂದು ಕೂತ್ಕೊಳ್ತೀನಿ. ವ್ಯೂವನ್ನು ಎಂಜಾಯ್ ಮಾಡೋಣ ಇವಾಗ ಸ್ವಲ್ಪ ಹೊತ್ತು. ಅದರ ನಂತರ ಅಲ್ಲಿ ಕಾಣ್ತಾ ಇದ್ದಲ್ವ, ಮುಂದೆ ಹೋಗೋಣ. ಓಕೆ. ಸೊ ಅಲ್ಲಿ ನೋಡ್ತಾ ಇದ್ರಲ್ವ ಟವರು, ಅದು ಲೈಟ್ ಹೌಸು. ಸೊ ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ. ಅವ್ನು ಬಿದೋಗದೆ ಇದ್ರೆ ಸಾಕು, ಅಷ್ಟೇನು ಡೀಪಾಗಿಲ್ಲ. ಕ್ಯೂಟ್ ಕಪಲ್ಸ್ ಇದೆ. ಐ ಮಿಸ್ಸಿಂಗ್ ರೋಹಿತ್. ಪೊಲೀಸ್ ಕಾನ್ಸ್ಟೇಬಲ್ಸ್ ಕೂಡ ಸುತ್ತಾಡ್ತಾನೆ ಇದ್ದಾರೆ, ಆವಾಗಲಿಂದ ನೋಡ್ತಾ ಇದ್ದೀನಿ. ಸೊ ಕ್ಯಾಬ್ ನೋಡಿ, ಟೋಪಿ ಕೆಂಪು ಕಲರು. ಮೌನ ಆವರಿಸಿಕೊಂಡಿದೆ. ಇಬ್ಬರು ಕೂಡ ಮಾತಾಡ್ತಾ ಇಲ್ಲ, ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡಿದ್ದಾರೆ ಬೀಚ್ ಹತ್ರ ಬಂದು. ಏನಿದು ಪೀಸ್ಫುಲ್ ಆಗೋಕ್ಕೆ ನೀವು ಸಮುದ್ರ ಕಡೆ ನೋಡಬೇಕು, ಮೊಬೈಲನ್ನು ನೋಡೋದಲ್ಲ. ಒಳಗಿಡಿ ಮೊಬೈಲು. ಆ್ಯಪಾ ಅಂಥದ್ದು ದ ಪ್ರಾಮಿನೇಡ್ ರೆಸ್ಟೋ ಬಾರ್ ಪಬ್ ಹೋಟೆಲ್ ಅಂತ ಅನ್ಸುತ್ತೆ. ಅದ್ರ ಪಕ್ಕದಲ್ಲಿರುವಂಥದ್ದು ಲೈಟ್ ಹೌಸು. ಸೊ ಇವಾಗ ನಾವು ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಲೈಟ್ ಹೌಸ್ ನೋಡಿ, ಗಾಂಧೀಜಿ ಅಲ್ಲಿ ಸ್ಪೇಸ್ ನೋಡ್ತಾ ಇದ್ದಾರಲ್ಲ, ಮುಂದ್ಗಡೆ ಸ್ಟ್ಯಾಚ್ಯೂ ಇದೆ. ಅಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿದೆ ಅನಿಸುತ್ತೆ. ಹತ್ತಿರ ಕೂಡ ಹೋಗೋಣ, ಅಲ್ಲಿ ಇವೆಂಟ್ಸ್ ಕೂಡ ನಡೆಯುತ್ತೆ. ಟ್ರಿಬ್ಯೂಟ್ ವಾಲ್ ಕೂಡ ಇದೆ ಅಲ್ಲಿ, ಟ್ರಿಬ್ಯೂಟ್ ವಾಲ್ ಇದೆ. ಇದು ಸ್ಟ್ಯಾಚ್ಯೂ ಅಲ್ಲ, ಇದು ಜವಾಹರ್ಲಾಲ್ ನೆಹರು ಅವರ ಸ್ಟ್ಯಾಚ್ಯೂ. ನೋಡಿ, ಆ ಸ್ಪೇಸಲ್ಲಿ ಇವೆಂಟ್ ನಡೆಯುತ್ತೆ. ಇವಾಗ ಮುಂದೆ ಹೋಗೋಣ. ಇವಾಗ ನೀವು ನೋಡ್ತಾ ಇರುವಂಥದ್ದು ಫ್ರೆಂಚ್ ವಾರ್ ಮೆಮೋರಿಯಲ್ಲು, ಡೆಡಿಕೇಟೆಡ್ ಟು ಫ್ರೆಂಚ್ ಸೋಲ್ಜರ್ಸು. ವರ್ಲ್ಡ್ ವಾರ್ 1ನಲ್ಲಿ ಹೋಗಿರ್ತಾರಲ್ಲ ಅವರಿಗೋಸ್ಕರ. ಅದರಿಂದ ಸಾಕಷ್ಟು ಚಕ್ರಗಳನ್ನು ಇಲ್ಲಿ ನೋಡ್ಬೋದು ನೀವು ಪ್ರಾಮಿನೇಡ್ ಬೀಚ್ ಹತ್ರ. ನಾವಿವಾಗ ಒಂದು ಹುಡುಕ್ತಾ ಇದ್ದೀವಿ, ಎಲ್ಲಾದರೂ ಒಂದು ಕಡೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮಾಗಿ ತಿನ್ಕೊಂಡು ರೆಸ್ಟ್ ಮಾಡಿ ಮತ್ತೆ ಸುತ್ತಾಡ್ತೀವಿ.
ಇವಾಗ ನಾವೊಂದು ರೆಸ್ಟೋರೆಂಟನ್ನು ಹುಡುಕಿ ಹೊರಟಿದ್ದೀವಿ. ಈವ್ನಿಂಗ್ ಆಗ್ತಾ ಬಂದಿದೆ. ಇವಾಗ ಕಲರ್ಫುಲ್ಲಾಗಿ ಇನ್ನು ಲೈಟಲ್ಲಿ ಕಂಗೊಳಿಸುತ್ತೆ ನಮ್ಮ ಪಾಂಡಿಚೇರಿಯ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಈ ಕಡೆ ಇದೆ. ಇವತ್ತು ನಾವು ಕೆಫೆ ಎಕ್ಸ್ಪ್ರೆಸ್ಸನ್ನು ಟ್ರೈ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲ ನೀವು ಫ್ರೆಂಚ್ ಕಾಲೋನಿಯನ್ನು ನೋಡ್ಬೋದು. ಕೆಫೆಸ್ಗಳೆಲ್ಲ ಇದೆ, ರೆಸ್ಟೋ ಬಾರ್ ಕೂಡ ಇದೆ. ಫೈನಲಿ ನಮ್ಮ ಅತ್ತೆಯ ಒತ್ತಾಯದ ಮೇರೆಗೆ ಪಾಂಡಿಚೇರಿಯ ಮಾಲನ್ನು ಕೂಡ ನೋಡೋಣ ಅಂತ ಬಂದಿದ್ದೀವಿ. ಪ್ರೊವಿಡೆನ್ಸ್ ಮಾಲು. ಒಳಗಡೆ ಹೋಗೋಣ, ಯಾವ ಥರ ಇದೆ ಮಾಲ್ ಅಂತ ನೋಡೋಣ. ಪಾರ್ಕಿಂಗ್ ಪಾಂಡಿಚೇರಿಯ ದೊಡ್ಡ ಮಾಲು, ಪ್ರಾಮಿನೇಟ್ ಮಾಲ್ ಅಂತ ಕರೀತಾರೆ ಇದನ್ನು. ಅಲ್ಲಿಂದ ಕೂಡ ಎಂಟ್ರಿ ಇದೆ. ಇಷ್ಟೇ ಇದೆ, 4 ಫ್ಲೋರ್ ಇದೆ ಅಷ್ಟೇ. ಶಾಪಿಂಗ್ ಸೆಂಟರ್. ಮಾಲಿಗಂತ ಬಂದ್ವಿ, ಬಟ್ ಇಲ್ಲಿ ನೋಡುವಂಥದ್ದೇನು ಇರಲಿಲ್ಲ. ಜಸ್ಟ್ ಇದು ಶಾಪಿಂಗ್ ಕಾಂಪ್ಲೆಕ್ಸ್, ಪ್ಯೂರ್ಲಿ ಫಾರ್ ಶಾಪಿಂಗ್ ಅಷ್ಟೇ. ಸೊ ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ ರೆಸಾರ್ಟ್ ಕಡೆ. ಕಂಗೊಳಿಸ್ತಾ ಇದೆ ಪಾಂಡಿಚೇರಿ. ಎಲ್ಲನೂ ಸಿಗತ್ತೆ, ಏನು ಬೇಕು ನಿಮಗೆ ಎಲ್ಲನೂ ಜಗಮಗ ಅಂತ ಇದೆ. ಮಾರ್ನಿಂಗ್ ಬಂದಾಗ ಇದೇನು ಗೊತ್ತೇ ಆಗೋದಿಲ್ಲ. ನೈಟ್ ಈವ್ನಿಂಗ್ ಆಗ್ತಾ ಇದ್ದಂಗೆ ರಂಗೆ ಇರುತ್ತದೆ. ಜೂಮರ್ ನೋಡಿ, ಜೂಮರ್. ಸೊ ಇಲ್ಲಿ ಲೋಕಲ್ ಶಾಪಿಂಗ್ ಮಾಡಿಲ್ಲ, ಮಾಲಿಗೆ ಹೋಗಿದ್ವಿ ಸ್ವಲ್ಪ ಹೊತ್ತು ಮೊದಲು. ಬಟ್ ನಮಗೆ ಏನು ಇಷ್ಟ ಆಗಲಿಲ್ಲ, ಶಾಪಿಂಗ್ ಮಾಡೋದಿರಲಿಲ್ಲ, ಅದಕ್ಕೆ ಮುಚ್ಕೊಂಡು ಬಂದ್ವಿ. ಇವಾಗ ರಿಟರ್ನ್ ನಾವು ರೆಸಾರ್ಟ್ ಕಡೆ ಹೊರಟಿದ್ದೀವಿ. ಇನ್ನು 15 ಕಿಲೋಮೀಟರ್ಸ್ ದೂರದಲ್ಲಿದೆ ನಮ್ಮ ರೆಸಾರ್ಟ್. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಸಾರಿ ಶಾಪ್ಸ್ಗಳು ನೋಡಿ, ಮಾಲ್ ಥರ ಇದೆ. ಪೋತೀಸ್ ಅವ್ರದ್ದು ವಾವ್, ಥೀಮ್ ಚೆನ್ನಾಗಿದೆಲ್ಲ. ಹೊರಗಡೆ ಡೆಕೋರೇಟಿವ್, ಈ ಮಗಳಿಗೆ ಅಟ್ರಾಕ್ಟ್ ಮಾಡೋಕ್ಕೆ ಥರ ಇದೆ. ನಾನು ಲಾಸ್ಟ್ ಟೈಮ್ ನನ್ನ ವ್ಲಾಗಲ್ಲಿ ಹೇಳಿದ್ನಲ್ವಾ, ಸ್ವಲ್ಪ ವೈಬು ಶಿವಾಜಿನಗರ ಅಲ್ಲ ಸರಿ ಕಮರ್ಷಿಯಲ್ ವೈಬನ್ನು ಕೊಡುತ್ತೆ. ನನ್ನ ಬ್ಲಾಗನ್ನು ಕೊನೆಯವರೆಗೂ ನೋಡೋದನ್ನು ಮರಿಬೇಡಿ. ಪಾಂಡಿಚೇರಿಯ ಲೋಕಲ್ ಥಿಯೇಟರ್ ನೋಡಿ, ಈ ಥರ ಎಲ್ಲ ಫೋಟೋ ತೆಗೆಸ್ಕೋಬಹುದು. ನೈಟಲ್ಲಿ ರೂಮ್ ವಿಲಾನ ತಲುಪೋದು ಸ್ವಲ್ಪ ಕಷ್ಟ. 1 ಕಿಲೋಮೀಟ್ರ್ ನಡಿಬೇಕು, ಅಷ್ಟೇನಿಲ್ಲ, ಕಡಿಮೆ ನಡಿಬೇಕು. ಬಟ್ ಸ್ವಲ್ಪ ಹಾರರ್ ಸ್ಕೇರಿ ಫೀಲಿಂಗನ್ನು ಕೊಡುತ್ತೆ. ಇನ್ನೂ ಸ್ವಲ್ಪ ಲೈಟಿಂಗನ್ನು ಮಾಡಬೇಕಿತ್ತು. ಹೌದು, ಪಾಂಡಿಚೇರಿಯಲ್ಲಿ ಗಾಳಿನೇ ಬರಲ್ಲ. ಹಿಂದ್ಗಡೆನೇ ಬೀಚ್ ಇದೆ. ಆ್ಯಕ್ಚುಲಿ ಗಾಳಿ ಮರ ಇದೆ, ಗಾಳಿ ಇಲ್ಲ. ವಾಯ್? ಯಾಕೆ ಗಾಡ್ ಯಾಕೆ? ಆಫ್ ಸೀಸನಲ್ಲಿ ಬಂದಿರೋದ್ರಿಂದ ಜಾಸ್ತಿ ಯಾರೂ ಇಲ್ಲ ರೆಸಾರ್ಟಲ್ಲಿ. ಸುನ್ಸಾನ್, ಭೂತ ಬರುತ್ತೆ ಇವಾಗ ಅಂತ ಅನಿಸುತ್ತೆ. ಫೈನಲಿ ಕಷ್ಟಪಟ್ಟಿದ್ದನ್ನು ಓಪನ್ ಮಾಡಿದ್ದೀನಿ. ಸ್ವಲ್ಪ ಟೈಟ್ ಆಗಿದೆ. ಓಕೆ, ತುಂಬ ಸೆಕೆ ಇದೆ ಹೊರಗಡೆ. ಸೊ ಇದು ನೈಟ್ ವ್ಯೂ. ಬಿಕೋ ಅಂತ ಇದೆ, ಜನ ಇಲ್ಲ. ಮೇಲುಗಡೆ ಚಂದ್ರ ಇದ್ದಾರೆ. ಹೋಗೋಣ ಮಮ್ಮಿ ಆ ಕಡೆ. ಹೋಗಿ. ಈ ಸ್ಟಾಪ್ ಆಗಿಲ್ಲ. ಸೊ ನೀರು ಇವಾಗ ಕಾಣಿಸ್ತೀನಿ, ಎಷ್ಟು ಕೊಳಕು. ನೀರು ಚಂದ ಇದ್ರೆ ಅವ್ರು ಅದರಲ್ಲೇ ಕುತ್ಕೊತಾ ಇದ್ರಂತೆ. ಥರನೇ ಆಯಿತಾ, ಕ್ಲೀನ್ ಮಾಡಿದರೆ ಚೆನ್ನಾಗಿರೋದು.
ಆ ಕಡೆ ಎಲ್ಲ ಇದ್ದರು ಜನ, ಇಲ್ಲೂ ಕೂಡ ಇದ್ರು. ಮೋಸ್ಟ್ಲಿ ಅವರೆಲ್ಲ ಇವಾಗ ಹೊರಗಡೆ ಪಾಂಡಿಚೇರಿ ಸುತ್ತಾಡೋಕ್ಕೆ ಹೋಗಿದ್ದಾರೆ. ಹಾಂ, ಸೊ ಇಲ್ಲಿ ಕೂತ್ಕೊಂಡು ಏನು ಮಾಡೋದು ಮಾಮಿ? ಯಾಕಿರೋದು ಈ ಸ್ಪೇಸು? ಡ್ರಿಂಕ್ಸ್ ಮಾಡೋಕ್ಕಂತೆ. ಸೊ ನೋಡಿ, ಯಾರು ಡ್ರಿಂಕ್ಸ್ ಮಾಡಬೇಕು ಅಂತಿದ್ದೀರಾ ಈ ರೆಸಾರ್ಟಿಗೆ ಬನ್ನಿ. ಬರೋಕ್ಕಂತ ಇದೆಯಲ್ವ, ಇದು ನಮ್ಮ ಮಾವಿಲ್. ಓಕೆ, ಸಾಕು. ಈ ವಿಗೋಸ್ಕರನೇ ನಾವು ಇಲ್ಲಿ ಬುಕ್ ಮಾಡಿದ್ದು. ಫೈನಲಿ ನಮ್ಮ ಮೊದಲ ದಿನ ವ್ಲಾಗ್ ಇಲ್ಲಿಗೆ ಮುಗಿಯುತ್ತೆ. ಸ್ವಲ್ಪ ಫ್ರೂಟ್ಸನ್ನು ತಿಂದು ನಾವು ಮಲ್ಕೊತೀವಿ. ಮಾರ್ನಿಂಗ್ ಮತ್ತೆ ನಾನು ನಿಮ್ಮನ್ನು ಸಿಗ್ತೀನಿ. ಸನ್ರೈಸನ್ನು ನೋಡೋಕೆ ಕರ್ಕೊಂಡು ಹೋಗ್ತೀನಿ. ಈ ಸಲ ತಪ್ಪದೇ ಮಿಸ್ ಮಾಡಲ್ಲ. 4th ಟೈಮ್ ವಿಸಿಟ್ ಮಾಡಿದ್ದೀನಿ. ಸನ್ರೈಸನ್ನು ನೋಡೋಣ ಆಯಿತಾ. ಹಿಂದ್ಗಡೆನೇ ಒಂದು 300 ಮೀಟರ್ಸ್ ಆಚೆ ಅಂದರೆ ಬ್ಯಾಕ್ ಸೈಡಲ್ಲಿ ನಮಗೆ ಸಿ ವ್ಯೂ ಇದೆ. ಸೊ ಅಲ್ಲಿ ಹೋಗಿ ಸನ್ರೈಸನ್ನು ನೋಡೋಣ. ಕ್ಲೋಸ್ ಮಾಡ್ಕೊಬಿಟ್ಟಿದ್ದಾನೆ ಅವನು. ಓಯ್ ತಗಿ, ಓಪನ್ ದ ಡೋರ್. ನೋಡಿ, ಅವನು ತೆಗಿತಾನೆ ಇಲ್ಲ. ಹೊರಗಡೆ ಸಿಕ್ಕಾಪಟ್ಟೆ ಸೆಕೆ ಇದೆ, ಒಳಗಡೆ ತಂಪಾಗಿದೆ. ಅದಕ್ಕೋಸ್ಕರ ಅವನು ನಮ್ಮನ್ನು ಬಾಗಿಲಾಕಿಟ್ಟಿದ್ದಾನೆ. ಬನ್ನಿ ಮಮ್ಮಿ, ಹೋಗೋಣ ಒಳಗಡೆ.